ಫ್ರೆಂಡ್ಸ್ ನಮಸ್ತೆ. 2010 ಮಾಡಲ್ ಡೀಸೆಲ್ ಸ್ವಿಫ್ಟ್ ಡಿಸೈರ್ ಬಂದಿದೆ. ಒಂಥರ ಇಂಜಿನ್ ಅಲ್ಲಿ ಒಂಥರ ಸೌಂಡ್ ಬರ್ತಿದೆ. ನೋಡೋಣ ಏನ್ ಪ್ರಾಬ್ಲಮ್ ಇದೆ ಅಂತ. ಶಟರ್ ಈ ತರ ಸೌಂಡ್ ಬರ್ತಿದೆ. ಫಸ್ಟ್ ಆಯಿಲ್ ಇದೆ ಇಲ್ಲ ನೋಡೋಣ ಇಂಜಿನ್ ಆಗಿ. देखा सम ಇಲ್ಲ ಒಂಚೂರು ಆಯೋದಿಲ್ಲ ಇಂಜಿನ್ ಆಗಿ. ಹಳೇದೇ ಕ್ಲೀನ್ ಆಗಿ ಚೆನ್ನಾಗಿರೋದು ಒಂದ್ ಸ್ವಲ್ಪ ಹಾಕ್ತಾ ಇದೀವಿ. ಸ್ಟಾರ್ಟ್ ಮಾಡಿ ನೋಡೋಣ. ಏನಾನ ಸೌಂಡ್ ಕಡಿಮೆ ಆಗಿದ್ರೆ ಹೊಸ ಆಯಿಲ್ ಹಾಕಿ, ಏನಾನ ಬೇರಿಂಗ್ ಗಿರಿಂಗ್ ಪ್ರಾಬ್ಲಮ್ ಇದ್ರೆ ಬೇರಿಂಗ್ ಗಿರಿಂಗ್ ಹಾಕೋಣ. ಸುಮ್ಮನೆ ಇಂಜಿನ್ ಬಿಚ್ಚೋದು ಏನು ಇದಿಲ್ಲ. ಫಸ್ಟ್ ನೋಡೋಣ ಏನ್ ಕಂಪ್ಲೇಂಟ್ಗೋಸ್ಕರ ಆಗಿದೆ ಅಂತ ಚೆಕ್ ಮಾಡಿ ಇದು ಮಾಡೋಣ. ಈ ತರ ಬರ್ತಿದೆ ಸೌಂಡ್. ಅದಕ್ಕೆ ನೋಡಿ ಸ್ಮೂತ್ ಐತೆ ನೋಡಿ ಸೌಂಡ್. ಆಯಿಲ್ ಹಾಕಿದ ತಕ್ಷಣ ಸೌಂಡ್ ಎಲ್ಲ ಸ್ಮೂತ್ ಐತೆ. ಸ್ವಲ್ಪ ಬ್ಲಾಕ್ ಟೆಂಪರೇಚರ್ ಇದೆ, ಸೌಂಡ್ ಸ್ಮೂತ್ ಆಗಿದೆ. ಆಯಿಲ್ಗೋಸ್ಕರ ಈ ತರ ಸೌಂಡ್ ಬರ್ತಿತ್ತು. ಅದು ನೋಡೋಣ ಏನಾನ ಬೇರಿಂಗ್ ಗಿರಿಂಗ್ ಏನಾನ ಪ್ರಾಬ್ಲಮ್ ಇದ್ರೆ ಬೇರಿಂಗ್ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಆಯಿಲ್ ಹಾಕಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ರು ಗಾಡಿ. 1-2 ಅವರ್ ಆಗಿದೆ ಬಿಟ್ಟು. ಸೌಂಡ್ ಏನು ಸ್ಮೂತ್ ಇದೆ. ಆಯಿಲ್ ಖಾಲಿಯಾಗಿ ಓವರ್ ಹೀಟ್ ಆಗಿ ಏನಾಗಿದೆ ಅಂದ್ರೆ ರಿಂಗ್ ಸ್ಪೆಲ್ ಆಗಿದೆ. ನೋಡಿ ಹೆಂಗ್ ಬರ್ತಿತ್ತು ಅದು. ಈ ತರ ಆಗ್ತಿತ್ತು. ಈ ತರ ಇದ್ರೆ ನಡೆಯಲ್ಲ ಅದು. ಸೌಂಡ್ ಏನು ಆಯಿಲ್ ಹಾಕಿದ ತಕ್ಷಣ ಸ್ಮೂತ್ ಆಯಿತು, ರಿಂಗ್ಸ್ ಎಲ್ಲ ಫೇಲ್ ಆಗಿದೆ. ನೋಡೋಣ ಕಸ್ಟಮರಿಗೆ ಮಾತಾಡಿ ಏನಾನ ಇಂಜಿನ್ ಬಿಚ್ಚಿ ಅಂದರೆ ಬಿಚ್ಚಿ ಕ್ಲೀನಾಗಿ ಕೆಲಸ ಮಾಡೋಣ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಇದು.